ಗಿರಿ ಅಂದರೆ ಬೆಟ್ಟ, ನರ ಅಂದರೆ ಹುಲಿ. ಈ ಬೆಟ್ಟದ ಹುಲಿಯಾಗಿ ಪರ್ಜಿಸುವ ಈ ಯಮಕೀಕರ ಮುಂದೆ ಯಾವ ಶಂಕರ ಅಭಯಂಕರ ಧರೆಯೋಳು ನೀ ನಿಂತರೋ ಅವರ ನೆತ್ತರ ಕೊಡಿಯದ ಬಿಡಲಾರೆ ಈ ಗಿರಿಧರ. ಏ ರಾಜವರ್ಮ, ಏ ರವಿವರ್ಮ, ನಿಂತರು ನಿಜವಾದ ಸಂತೆ ನನ್ನ ಕೈಯಲ್ಲಿ ಇರುತ್ತದೆ, ಎಚ್ಚರ. ಶಾಂತ, ಹೇ ಶಾಂತ, ಎಲ್ಲಿ ಹೋಗಿದೆ ಹಾಳಾದವಳೆ? ಕೈಗೆ ಅರಿಶಿಣ ಹಚ್ಚಬೇಕಾಗಿತ್ತು. ಶಾಂತ, ಹೇ ಶಾಂತ. ದಣೆ, ಶಾಂತಕ ಹಚ್ಚಿದ ಅರಶಿಣದಿಂದ ನಿಮ್ಮ ಕೈ ಗುಣಮುಖವಾಗೋದಿಲ್ಲ. ನನ್ನ ಕೈ ಮೇಲೆ ಕೈ ಕೊಡಿ, ನಿಮ್ಮ ಕೈಗೆ ಔಷಧಿ ಹಚ್ತೇನೆ. ರಂಜನಾ, ನಿಮ್ಮ ತಾಯಿಯವರು ತಯಾರು ಮಾಡಿಸಿಕೊಂಡು ಬಂದಿರೋ ವೈದ್ಯಕೀಯ ಶಕ್ತಿಯನ್ನು ನೀನು ಸ್ವಂತ ತಯಾರು ಮಾಡುತ್ತೀಯಾ? ಹೌದು ದಣೆ, ನನ್ನ ತಾಯಿಯರ ವಿದ್ಯೆಯನ್ನ ನನ್ನ ಅಕ್ಕ ಕಲ್ತಿದ್ದಾಳೆ. ಅವಳಿಂದ ನಾನು ಅಲ್ಪ ಸ್ವಲ್ಪ ಕಲ್ತಿದ್ದೇನೆ. ನಿಮಗೆ ಕೈಗೆ ಗಾಯ ಆಗಿರೋ ವಿಷಯ ಗೊತ್ತಾಯಿತು. ಅದಕ್ಕೋಸ್ಕರ ಸ್ವತಃ ನಾನೇ ಔಷಧಿಯನ್ನು ತಯಾರು ಮಾಡಿಕೊಂಡು ಬಂದಿದ್ದೇನೆ. ಬೇಗ ಕೈ ಕೊಡಿ. ನನ್ನ ಮಡದಿ ಹೊರತು ಮತ್ತೊಬ್ಬರ ಕೈ ಮುಟ್ಟದೆ ನಾನು ಹೇಗಮ್ಮ ನಿನ್ನ ಕೈಯಲ್ಲಿ ನನ್ನ ಕೈ ಕೊಡಲೆ? ಅಲ್ಲ ದಣೆ, ದೊಡ್ಡವರಾದ ನೀವು ಹೀಗೆ ಮಾತನಾಡಿದರೆ ಹೇಗೆ? ಅಂದು ನನ್ನನ್ನು ಕಾಪಾಡಿದವರು ನೀವು. ಆ ಋಣವನ್ನು ನಾನು ಎಷ್ಟು ಜನ್ಮ ಎತ್ತಿದರೂ ತೀರಿಸಲು ಸಾಲದು. ಅದಕ್ಕೋಸ್ಕರ ಈ ಔಷಧಿಯನ್ನು ತಂದಿದ್ದೇನೆ. ಕೆಟ್ಟ ಭಾವನೆಯನ್ನು ಹೊಡೆದು ಹಾಕಿ ಕೈ ಮುಂದೆ ಮಾಡಿದ್ದಾನೆ. ನನ್ನ ಮೇಲೆ ಎಷ್ಟೊಂದು ಪ್ರೀತಿಯಮ್ಮ ನಿನಗೆ. ನೋಡಿ, ಈ ಪ್ರೀತಿ ಶಾಶ್ವತ ಉಳಿಯಲೆಂದೇ ನಿಮಗೆಂದು ಔಷಧಿ ತಂದಿರುವೆ. ಕೈ ಚಾಚಿ ಮುಂದೆ. ಈ ನಿನ್ನ ಉಪಕಾರಕ್ಕೆ ನನ್ನಿಂದ ನಿನಗೇನು ಸಹಾಯ ಬೇಕು ಕೇಳಮ್ಮ, ಅದನ್ನು ತಪ್ಪದೇ ಕೊಡುತ್ತೇನೆ. ನನ್ನ ಆಸೆ ಪೂರೈಸುವಂಥದ್ದನ್ನ ನೀವು ಕೊಡ್ತೀರಾ ದಣಿ? ಕೊಟ್ಟ ಮಾತಿಗೆ ತಪ್ಪು ನಡೆಯುವಂತ ಕೆಲಸ ನನ್ನ ಹುಟ್ಟಿನಿಂದ ನಾನು ಮಾಡಿಲ್ಲ. ನಿನ್ನ ಆತ್ಮಕ್ಕೆ ತೃಪ್ತಿ ಆಗುವಂತ ವಸ್ತು ಬೇಕಾದನ್ನು ಕೇಳು, ನನ್ನ ತಾಯಿ ಸಾಕ್ಷಿಯಾಗಿ ಕೊಡುತ್ತೇನೆ. ಆಯ್ತೆ? ದುಡ್ಡು ಕೊಟ್ರೆ ಕಳೆದು ಹೋಗುತ್ತೆ, ಬಂಗಾರ ಕೊಟ್ರೆ ಕಳೆದು ಹೋಗುತ್ತೆ, ಕಳೆಯಲಾರದೆಂದು ಏನದು? ಅದು ನಿಮ್ಮ ಕೈ ಹಿಡಿದು ನಿಮ್ಮ ಸತಿಯಾಗಬೇಕು. ನಿಮ್ಮ ಪ್ರೀತಿಯಲ್ಲಿ ಮಿಂದು ನಿಮ್ಮೊಂದಿಗೆ ನಾನು ನಿನ್ನವಳಾಗಬೇಕೆನ್ನುವುದೇ ನನ್ನ ಆಸೆ. ಎಂತ ದುಸ್ತರವಾದ ಮಾತನ್ನು ಹೇಳಿದೆ ನಿರ್ಲಜ್ಜೆ. ನೀನೊಬ್ಬಳು ದಯಾಗುಣದ ಹೆಣ್ಣಂತ ತಿಳಿದು ನಾನು ಮಾತು ಕೊಟ್ಟೆ. ನೀನು ಹೆಣ್ಣಲ್ಲ, ರಾಕ್ಷಸಿ. ನಿನ್ನ ತಾಯಿ ಅಕ್ಕಂದಿರು ಮಾಡುತ್ತಾ ಬಂದಿರುವ ಈ ಕಾಯಕವನ್ನು ನೀನು ನಡೆಸುವ ವೇಷ ಹೆಣ್ಣೆ. ಸರಿಯಾಚೆ. ಧರ್ಮ ತುಂಬಿದ ಮನೆಯಲ್ಲಿ ಧರ್ಮವಂತರಾಡುವ ಮಾತಲ್ಲ ದೊರೆಯುವುದು. ಮಾತು ಕೊಟ್ಟಿದ್ದೀರಿ, ನನ್ನ ಕೊರಳಿಗೆ ತಾಳಿ ಕಟ್ಟಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ. ಧರ್ಮ ದೇವತೆ ಅಂತ ನನ್ನ ಹೆಂಡತಿ ಮನೆಯಲ್ಲಿದ್ದರು, ನಾನಿನ್ನ ಕೈ ಹಿಡಿಯಲಿ? ಊರನ್ನೇ ಆಳಿ ನ್ಯಾಯ ದೊರಕಿಸುವ ಈ ಶೂರ ನಿನ್ನಂತ ಹೇಸಿ ಕೈ ಹಿಡಿದು ಅಧರ್ಮದ ಅಡಿಪಾಯ ಹಾಕಲೆ? ಛೇ 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 ಛೇ, ಅದೆಂದಿಗೂ ಸಾಧ್ಯವಿಲ್ಲ. ಇದು ಧರ್ಮಕ್ಕೆ ದಾರಿ ತೋರಿಸುವ ಧರ್ಮ ತುಂಬಿದ ಮನೆ ಅಲ್ಲ, ಧರ್ಮವಂತರ ಮನೆ, ಧರ್ಮವನ್ನು ನಡೆಸುವವರು ನೀವು. ಒಂದು ಸರಿ ಮಾತು ಕೊಟ್ರೆ ಮುಗೀತು. ಈ ನಾಡಿನ ಜನತೆಗೆ ಚೆನ್ನಾಗಿ ಗೊತ್ತು. ಮಾತು ಕೊಟ್ಟ ಮೇಲೆ ನೀವು ಕೊಟ್ಟ ಮಾತಿನಲ್ಲಿ ವಿಷವಿರುವುದಿಲ್ಲ, ಅಮೃತವಿರುತ್ತೆ ಅಂತ. ಇದೆಂತಹ ಶಿಡ್ಲಿನ ಮಾತು.
ಇದೆಂತ ಸಿಡಿಲಿನ ಮಾತು. ಈ ಸಿಡಿಲಿನ ಅರಬಟ್ಟಕ್ಕೆ ಕಮರಿ ಕುಪ್ಪಳಿಸಿ ಹೋಗುತ್ತಿದೆಯಲ್ಲ ನನ್ನ ನ್ಯಾಯದ ಉಸಿರು. ರಂಜನಾ, ರಂಜನಾ, ಎಂತ ಮೋಸದ ತಿರುವಿನಲ್ಲಿ ಸುತ್ತಿದೆಯೇ ನನ್ನನ್ನು. ಯಾಕೆ ನನ್ನೊಡೆಯ ತಡಬಡಿಸುತ್ತಿರುವಿರಿ? ತೊಂಡೆ ಹಣ್ಣಿನಂತ ಹೆಣ್ಣು ನಿಮ್ಮ ಮುಂದೆ ನಿಂತರು ನಿಮ್ಮ ಷಂಡತನವನ್ನು ಪ್ರದರ್ಶನಿಸುತ್ತಿದ್ರು. ಕೊಟ್ಟ ಮಾತಿಗೆ ಮರು ಮಾತನಾಡದೆ ಒಪ್ಪಿಕೊಳ್ಳಿ. ನಿಮ್ಮ ಗಂಡದೆಯ ಗಂಡತ್ವ ಎಲ್ಲಿ ಹೋಯಿತು? ರಂಜನಾ, ನೀನು ಯಾರಿಗೆ ಯಾವ ಮಾತನ್ನು ಬೊಗಳ್ತೀಯ ಅಂತ ಚೆನ್ನಾಗಿ ಬಗಳು. ಇರದೇ ಇದ್ದಾರೆ ಯಾಕೆ ನನ್ನ ಮಾನ ಕಳಿತೀರಾ? ಇಲ್ಲ ನನ್ನ ಪ್ರಾಣ ಕಳಿತೀರಾ? ನೋಡಿ, ನೀವು ಕೊಟ್ಟು ಮಾತಿನಂತೆ ಹೇಳಿಕೊಳ್ಳಿ. ಕರ್ತವ್ಯದಕ್ಕೆ ಪ್ರತಿಫಲನೂ ಆಗಬೇಡಿ. ಬೇಡ ರಂಜನಾ, ಬೇಡ. ನೀ ನನ್ನ ಕೈ ಹಿಡಿದು ಈ ಸಮಾಜದಲ್ಲಿ ನನ್ನ ತಲೆ ತೆಳಗೆ ಮಾಡಬೇಡ. ನನ್ನ ನ್ಯಾಯದ ಕುರ್ಚಿಗೆ ಧಕ್ಕೆ ತರಬೇಡ. ನಿನಗೆ ಕೈ ಮುಗಿದು ಕೇಳುವೆ. ನೀನು ನನಗೆ ತಂಗಿಯ ಸಮಾನ. ಪ್ರೀತಿಯಿಂದ 10 ತೊಲೆ ಚಿನ್ನು ಕೊಡುವೆ. ತಗೊಂಡು ಹೋಗಿಬಿಡು. ಛೇ, ತಂಗಿಯಾಗಬೇಕಾಗಿದ್ದು ರಾಜರವಿ ವರ್ಮರಿಗೆ ಮಾತ್ರ, ನಿಮಗಲ್ಲದು. ನಿಮ್ಮೊಳಗೊಂದಾಗಿ ನಾನು ನಿಮ್ಮವಳಾಗಬೇಕು. ದೂರ ಯಾಕೆ ನಿಂತಿದ್ದಾಳೆ? ನನ್ನನ್ನು ನಿಮ್ಮವಳನ್ನಾಗಿ ಮಾಡಿಕೊಳ್ಳಿ. ಧಣಿ, ಯಾಕೆ ಈ ಮೌನ? ಯಾಕೆ ನನ್ನೊಳಗೆ ಒಂದಾದರೆ ನಿಮಗೆ ಮಾನ ಹೋಗುತ್ತದೆ ಎಂದು ಭಯವೇ? ಹೌದು, ಒಬ್ಬ ಗಂಡಸಿಗೆ ಇರಬೇಕಾದ ಧರ್ಮ ಪತ್ನಿ ಒಬ್ಬಳೇ. ಅದಕ್ಕೆ ಏಕಪತ್ನಿ ಅನ್ನೋದು. ಹಾಗಾದ್ರೆ ದೇವರೆನಿಸಿಕೊಂಡವನಿಗೆ 16,000 ಹೆಣ್ಣೆಂದರು ಆ ಕೃಷ್ಣನಿಗೆ. ಅಷ್ಟು ಸಾಲದಕ್ಕೆ ರಾಧ ರುಕ್ಮಿಣಿಯರು. ಅಷ್ಟೇ ಏಕೆ, ಶಿವನೆನಿಸಿಕೊಂಡ ದೇವರಿಗೆ ಪಾರ್ವತಿಯೇ ಸತಿ. ಇದ್ದರೂ ಗಂಗೆ ಗೌರಿಯರೇಕೆ? ಹೇಳಿ ನೋಡಿ, ಉತ್ತರ ಕೊಡಿ. ಇದೇಂತ ಕಠೋರ ಪ್ರಸಂಗವಿದು. ಈಗೇನು ಮಾಡಲಿ? ಹಸಿದು ಬಂದವಳೆಗೆ ಉಣಬಡಿಸಿ ನನ್ನ ಮಡದಿಯಂತೆ ಸ್ವೀಕರಿಸಿಕೊಳ್ಳಲಿ. ಇಬ್ಬರು ಹೆಂಡರಾದರೆ ತಪ್ಪೆ? ಹೇಳುವಿದೆಯೇ ಹೇಳು. ತಪ್ಪಿಲ್ಲ ಮೂಢ, ತಪ್ಪಿಲ್ಲ. ಹಸಿದು ಬಂದವಳಿಗೆ ತೃಷೆ ನೀಡಿ ಆಶ್ರಯ ಕೊಟ್ಟರೆ ಅದು ಶುದ್ಧ ತಪ್ಪಲ್ಲ. ಹೌದು, ನಾನು ಇವಳಿಗೆ ತಾಳಿ ಕಟ್ಟಿ ನನ್ನ ಮಡದಿಯಂತೆ ಸ್ವೀಕರಿಸಲೇಬೇಕು. ಬೇಡ ರಾಮಚಂದ್ರ, ಬೇಡ. ಶ್ರೀರಾಮನಾಗಿ ಜಗ ಬೆಳಗಬೇಕಾದ ನೀನು ಈ ದುಷ್ಟರ ದಾರಿ ಹಿಡಿದರೆ ನ್ಯಾಯ ನೀಡುವ ನ್ಯಾಯ ದೇವರೇ ದಾರಿ ತಪ್ಪಿದಂತೆ ಆಗುವುದು. ಈ ಊರಿನಲ್ಲಿ ಗುರುವಿಲ್ಲದ ಮಠವಾಗಿ ದೇವರಿಲ್ಲದ ಗುಡಿಯಾಗುವುದು ಬೇಡ. ತಳ್ಳಿ ಹಾಕಿಬಿಡು ಇವಳನ್ನು. ಹೌದು, ನಾನು ಈ ಕೆಲಸ ಮಾಡಿದ್ದರೆ ನನ್ನ ಮಾಡಿಕೊಂಡ ಮಡದಿಗೆ ದ್ರೋಹ ಮಾಡಿದಲ್ಲದೆ ಈ ನಾಡಿಗೂ ಕೂಡ ಮೋಸ ಮಾಡದಂತೆ ಸರಿ. ನಾನು ಇವಳನ್ನು ನೂಕಲೇಬೇಕು. ನನ್ನದು ಧರ್ಮ ತುಂಬಿದ ಮನೆ. ಹುಚ್ಚಪ್ಪ, ಕಾಮಕ್ಕೆ ಕಣ್ಣಿಲ್ಲ, ಮಾತಿಗೆ ಮಿತಿ ಇಲ್ಲ. ಈಗ ನೀನು ಇವಳನ್ನು ಹೊರ ಹಾಕಿದರೆ ನಿನ್ನ ಅಮೃತ ವಚನಕ್ಕೆ ಧಕ್ಕೆ ತರ್ತೀಯ. ನೋಡು, ಅಮೃತ ನೋಡಿ ಹಾಳು ಮಾಡಿಕೊಳ್ತೀಯ. ಈ ಸಮಾಜ ನಿನ್ನನ್ನು ವಚನ ಭ್ರಷ್ಟನೆಂದು ಹೀಯಾಳಿಸಿ ನುಡಿಯುತ್ತದೆ. ಬೇಡ ಬೇಡ. ಹೌದು, ನಾನು ವಚನ ಭ್ರಷ್ಟನಾಗಲಾರೆ. ನಾನು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲೇಬೇಕು. ಕೊಟ್ಟು ಮಾತಿಗೆ ತಪ್ಪಿ ನಡೆದರೆ ನನ್ನ ಧರ್ಮ ತುಂಬಿದ ಮನೆ ಹಾಳಾಗಿ ಮುಂದೆ ನನ್ನ ಪ್ರೀತಿ ಮಾತಿಗೆ ಮುತ್ತು ಒಡೆಯುವುದೇ? ಹೇಳುವಿದೆಯೇ ಹೇಳು. ಅದು ನಿನ್ನ ಭ್ರಮೆ. ಒಂದು ಮುತ್ತು ಒಡೆದರೂ ಮತ್ತೊಂದು ಮುತ್ತು ಇರುವುದಿಲ್ಲವೇ? ಹುಚ್ಚ, ಯಾಕೆ ಅನೇಕ ವಿಚಾರ ಮಾಡ್ತೀಯ? ಮೊದಲು ನಿನ್ನನ್ನು ನಂಬಿ ಬಂದ ಹೆಣ್ಣಿಗೆ ಆಶ್ರಯ ಕೊಡು, ಆಶ್ರಯ ಕೊಡು.
ಹೌದು, ನಾನು ಇವಳಿಗೆ ಆಶ್ರಯ ನೀಡಲೇಬೇಕು. ಇದುವೇ ನಿಜವಾದ ಮಾನವ ಧರ್ಮ. ಏನಾಯ್ತು ಒಡೆಯ? ಯಾಕೆ ಇಷ್ಟೊಂದು ಮೌನ? ಯಾಕೆ ನಿಮ್ಮ ಮಾತಿನಲ್ಲಿ ತಡಬಡಿಸುತ್ತಿದ್ದೀರಾ? ನೋಡಿ, ನನ್ನನ್ನಿಟ್ಟುಕೊಂಡರೆ ಸುಳ್ಳು ಎನ್ನುತ್ತಾರೆ. ತಾಳಿ ಕಟ್ಟಿ ನನ್ನನ್ನು ನಿಮ್ಮ ಮಡದಿಯನ್ನಾಗಿ ಮಾಡಿಕೊಳ್ಳಿ. ಆಯ್ತು ರಂಜನ, ಆಯ್ತು. ಮುಂಜಾನೆ ಈ ಮಂಜಿನಲ್ಲಿ ಕಾಣುವುದನ್ನು ಚುಂಬಿಸಿ ಆನಂದಿಸುವೆ. ಬಾ ಎನ್ನ ತೋಳ ತೆಕ್ಕೆಯಲ್ಲಿ ಬಾ. ಇಂದಿನಿಂದ ನನ್ನನ್ನು 2 ಹೆಂಡತಿಯಾಗಿ ಗಾಂಧರ್ವ ರೀತಿಯಲ್ಲಿ ಸ್ವೀಕರಿಸಿಕೊಳ್ಳವೆ. ಹುಣ್ಣಿಮೆಯ ಬಾ, ಚಂದ್ರಿನಲ್ಲಿ ಈ ನಲ್ಲನ ಎದೆಗಪ್ಪಿ ಮೇಲನೆ ಹಾಡಲು. ಆಯ್ತು ನನ್ನ ರಾಜ. ಹುಣ್ಣಿಮೆಯ ಚಂದ್ರಿನಲ್ಲಿ ನೈದಿಲೆಯಂತೆ ನಾನಿನ್ನ ಚಂದ್ರಿಕೆ ಸನಿಯಕ್ಕೆ ಶ್ರೀರಾಮನ ಜನಕ್ಕೆ ನಾ ಕೊಡವೆ ಶ್ರೀರಾಮನಿಗೆ. La la la